ನೀರು ಬಿಡುವ ನಿರ್ಧಾರ ಮಾಡಿದ್ರೆ ಕರ್ನಾಟಕ ಬಂದ್ ಮಾಡ್ತೇವೆ ಅಂತ ಕರವೇ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳು ನೀರು ಬಿಡಿ ಅಂದ ತಕ್ಷಣ ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ. ಬಂಗಾರಪ್ಪ ರೀತಿ ಡಿಕೆ ಶಿವಕುಮಾರ್ ಕೂಡ ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು. ಲೋಕಸಭೆಯಲ್ಲಿ ಕಾವೇರಿ ನೀರಿನ ಬಗ್ಗೆ ಸಂಸದರು ಚರ್ಚೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಕಾವೇರಿ ನೀರು ಬಿಡುಗಡೆ ವಿಚಾರವಾಗಿ ಸಿಎಂಆರ್ಸಿ ನೀಡಿದಂತಹ ಆದೇಶವನ್ನ ಸಿಎಂಆರ್ ಕೂಡ ಎತ್ತಿ ಹಿಡಿದಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆನಲ್ಲಿ ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ಪ್ರವೀಣ್ ಶೆಟ್ಟಿ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಯಾವಾಗಲೂ ಕೂಡ ರಾಜ್ಯಕ್ಕೆ ಬಹಳಷ್ಟು ಅನ್ಯಾಯ, ಕಾವೇರಿ ನೀರು ಬಿಡುಗಡೆ ವಿಚಾರವಾಗಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇರುತ್ತೆ. ತಮಿಳುನಾಡನ್ನೇ ಯಾವಾಗಲೂ ಕೂಡ ಗೆಲುವನ್ನು ಸಾಧಿಸ್ತಾ ಇರುತ್ತೆ. ಈ ಹಿನ್ನೆಲೆಗೆ ಕಾರಣ ಏನು ಅಂತ ನಮ್ಮ ಲೋಕಸಭಾ ಸದಸ್ಯರು, ರಾಜಕಾರಣಿಗಳು, ಕೇಂದ್ರ ಮಂತ್ರಿಗಳು, ನಮ್ಮ ಅಧಿಕಾರಿಗಳ ವೈಫಲ್ಯ. ಇವತ್ತು ನೀರು ಬಿಡಬೇಕನ್ನಂಥ ಸಂದರ್ಭದಲ್ಲಿ ಕಾವೇರಿ ಫೈಲನ್ನು ಹುಡುಕಿದ್ರೆ ಆಗಲ್ಲ. ಸರಿಯಾದ ಮಾಹಿತಿಗಳನ್ನು ಕೊಡೋದ್ರ ಮುಖಾಂತರ ಇವತ್ತು ಕೋಟಿಗಟ್ಟಲೆ ಹಣವನ್ನು ವಕೀಲರಿಗೆ ಕೊಡ್ತಾ ಇದ್ದೀರಾ. ನಮಗೆಲ್ಲಿ ಒಂದಿನೂ ನ್ಯಾಯ ಸಿಕ್ಕಿಲ್ಲ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಕನ್ನಡಿಗರ ಪಾಲಿಗೆ ದಿನನಿತ್ಯ ಅನ್ಯಾಯ ಆಗ್ತಾಯಿದೆ. ಇಲ್ಲಿ ಕನ್ನಡದ ಮಕ್ಕಳಿಗೆ ದಿನನಿತ್ಯ ಹಿಂಸಾಚಾರ, ನೋವಾಗುತ್ತೆ, ಕೆಲಸ ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಕಾವೇರಿ ನೀರಲ್ಲಿ ಅನ್ಯಾಯ ಆಗ್ತಾ ಇದೆ, ಕುಡಿಲಿಕ್ಕೆ ನೀರಿಲ್ಲ. ಒಟ್ಟಾರೆ ನಮ್ಮ ವ್ಯವಸ್ಥೆ ಕನ್ನಡಿಗರ ಹೊಟ್ಟೆಗೆ ಮಣ್ಣನ್ನು ಹಾಕಿರೋದು ತಪ್ಪಾಗಲ್ಲ ಅನ್ಸುತ್ತೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಇದೀಗ ಸರ್ವ ಪಕ್ಷಗಳ ಸಭೆಯನ್ನ ಕರಿತೀವಿ, ನೀರು ಬಿಡುವ ವಿಚಾರವಾಗಿ ನಾವು ಒಂದಷ್ಟು ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ಆ ಪಕ್ಷದ ಸಭೆಯಲ್ಲಿ ಯಾವ ರೀತಿಯಾದಂಥ ತೀರ್ಮಾನವನ್ನು ನೀವು ಎದುರು ನೋಡ್ತಾ ಇದ್ದೀರಾ? ಮಾನ್ಯ ರಾಮಲಿಂಗ ರೆಡ್ಡಿ ಅವರು ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸ್ವಾಗತ ಮಾಡ್ತೀವಿ. ಅವರಿಗೊಂದಿಷ್ಟು ಕಳಕಳಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.